ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 2026 ಮೇ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಫಲಗಳು ಹೇಗಿರಲಿದೆ ಎಂಬುದನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಕಟಕ ರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ದೈವಬಲ, ಗ್ರಹಬಲ, ಜ್ಯೋತಿಷ್ಯ ಶಾಸ್ತ್ರಗಳಲ್ಲಿ ನಂಬಿಕೆ ಇಲ್ಲದಂತಹ ನಾಸ್ತಿಕರು ಯಾರಾದರೂ ಈ ವಿಡಿಯೋ ನೋಡಲು ಬಂದಿದ್ದಲ್ಲಿ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳದೆ ಈ ಕೂಡಲೇ ಈ ವಿಡಿಯೋವನ್ನು ಸ್ಕಿಪ್ ಮಾಡಬಹುದು. ಕಾರಣ ಈ ಸಂಚಿಕೆ ಸಂಪೂರ್ಣವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನೇ ಆಧರಿಸಿರುತ್ತದೆ. ಇನ್ನು ವಿಚಾರಕ್ಕೆ ಬಂದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾದಂತಹ ಕಟಕ ರಾಶಿಯ ಮಿತ್ರರೇ, ಪುನರ್ವಸು 4ನೇ ಪಾದ, ಪುಷ್ಯ 1, 2, 3, 4, ಆಶ್ಲೇಷ ನಕ್ಷತ್ರದ 1, 2, 3, 4ನೇ ಪಾದಗಳಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಕಟಕ ರಾಶಿಯವರೆಂದು ಪರಿಗಣಿಸಲಾಗ್ತದೆ. ಈಗ ತಿಳಿಸುವಂತಹ ಫಲಗಳು ಈ 9 ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ. ಕಟಕ ರಾಶಿಗೆ ಅಧಿಪತಿ ಚಂದ್ರ. ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ಕಟಕ ರಾಶಿಯವರ ಆರೋಗ್ಯ, ಉದ್ಯೋಗ, ವ್ಯಾಪಾರ, ಆರ್ಥಿಕ ವಿಚಾರ ಮತ್ತು ಕುಟುಂಬ ವಿಚಾರಗಳು ಹೇಗಿವೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಈಗ ಒಮ್ಮೆ ಗ್ರಹಸ್ಥಿತಿಯನ್ನು ತಿಳಿದು ನಂತರ ಫಲಗಳನ್ನು ನೋಡೋದರಿಂದ ಫಲಗಳು ನಿಮಗೆ ಸುಲಭವಾಗಿ ಅರ್ಥವಾಗುತ್ತವೆ. ಕೇತು ಕಟಕ ರಾಶಿಗೆ 2ನೇ ಸ್ಥಾನದಲ್ಲಿದ್ದಾರೆ, ರಾಹು ಅಷ್ಟಮ ಸ್ಥಾನದಲ್ಲಿದ್ದಾರೆ. ಇನ್ನು ಕುಜಗ್ರಹ ಮತ್ತು ಶನಿಗ್ರಹ 9ನೇ ಸ್ಥಾನವಾದಂತಹ ಮೀನರಾಶಿಯಲ್ಲಿದ್ದಾರೆ. ರವಿ ಉಚ್ಚ ಸ್ಥಿತಿಯಲ್ಲಿ ಬುಧನೊಂದಿಗೆ 10ನೇ ಸ್ಥಾನ ಮೇಷದಲ್ಲಿದ್ದಾರೆ. ಶುಕ್ರ 11ನೇ ಸ್ಥಾನವಾದಂತಹ ವೃಷಭದಲ್ಲಿ ಮತ್ತು ಗುರುವು ಮಿಥುನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಇದು ಮೇ ತಿಂಗಳ ಗ್ರಹಸ್ಥಿತಿ. ಇನ್ನು ಮುಖ್ಯವಾಗಿ ಈ ಮೇ ತಿಂಗಳಲ್ಲಿ ಕಟಕ ರಾಶಿಯವರ ಆರ್ಥಿಕ ವಿಚಾರವನ್ನು ತಿಳಿಯೋದಾದರೆ, ಈ ತಿಂಗಳು 10ರವರೆಗೆ ಮೇ 10ರವರೆಗೆ ಸ್ವಲ್ಪ ಮಟ್ಟಿನ ಆರ್ಥಿಕ ಸಮಸ್ಯೆಗಳು ಕಾಣಬಹುದಾದರೂ ಮೇ 11ರಿಂದ ಆರ್ಥಿಕ ಪರಿಸ್ಥಿತಿ ಅನುಕೂಲವಾಗಲಿದೆ. ಈ ಮೇ 11ರಿಂದ ಕಟಕ ರಾಶಿಯವರಿಗೆ ಹೆಚ್ಚಿನ ಧನಲಾಭದಿಂದ ಕೂಡಿದಂತಹ ಸಮಯ. ಹಣ ಬರುವುದಕ್ಕಾಗಿ ಸಾಕಷ್ಟು ಮಾರ್ಗಗಳು ಕಂಡಿದ್ದೀರಿ. ಮುಖ್ಯವಾಗಿ ಕಟಕ ರಾಶಿಯ ಸ್ತ್ರೀಯರಿಗೆ ಹೆಚ್ಚಿನ ಲಾಭವೆಂದೇ ಹೇಳಬಹುದು. ವಿವಾಹಿತ ಕಟಕ ರಾಶಿಯ ಸ್ತ್ರೀಯರಿಗೆ ತನ್ನ ಒಡ ಹುಟ್ಟಿದಂತಹ ಸೋದರ ಸೋದರಿಯರಿಂದ ಅಥವಾ ತನ್ನ ತಂದೆ ತಾಯಿಯರ ಕಡೆಯಿಂದ ಆರ್ಥಿಕ ಅನುಕೂಲವಾಗುವಂತಹ ಸಾಧ್ಯತೆಗಳು ಬಲವಾಗಿವೆ. ಇನ್ನು ಈ ಸಮಯ ಕಟಕ ರಾಶಿಯವರಿಗೆ ಹಿರಿಯರಿಂದ ಅಥವಾ ಹಿರಿಯರ ಯಾವುದಾದರೂ ಪ್ರಾಪರ್ಟಿಗಳ ಮೂಲಕ ಧನಲಾಭ ಕಾಣ್ತಕ್ಕಂತಹ ಅವಕಾಶಗಳು ಕೂಡಿ ಬರುತ್ತವೆ. ಈ ಮೇ ತಿಂಗಳು ಕಟಕ ರಾಶಿಯವರ ಉದ್ಯೋಗ ಜೀವನವೆಂದರೆ, ಯಾರಾದರೆ ಈ ಒಂದು ಜಾಬಲ್ಲಿರ್ತಾರೆ ಇವರಿಗೆ ಮುಖ್ಯವಾಗಿ ಈ ತಿಂಗಳ 3 ಮತ್ತು 4ನೇ ವಾರದಲ್ಲಿ ಉದ್ಯೋಗದಲ್ಲಿ ಬಹಳಷ್ಟು ಅನುಕೂಲಗಳಿವೆ. ಜಾಬ್ನಲ್ಲಿ ಇರ್ತಕ್ಕಂಥವರಿಗೆ ಯಾರಾದರೆ ಈ ಒಂದು ಬೇರೆ ಸ್ಥಳಕ್ಕೆ ವರ್ಗಾವಣೆ ಪಡೆಯಲು ಬಯಸ್ತಾ ಇದ್ದಾರೆ ಅಂಥವರಿಗೆ ಈ ತಿಂಗಳ ಕೊನೆಯಲ್ಲಿ ಟ್ರಾನ್ಸ್ಫರ್ ಆಗ್ತಕ್ಕಂತಹ ಅವಕಾಶಗಳು ಕಾಣಬಹುದು. ಇನ್ನು ಕೆಲವರಿಗೆ ತಮ್ಮ ಉದ್ಯೋಗದಲ್ಲಿ ತಾವು ಮಾಡುವಂತಹ ಕಾರ್ಯಗಳಲ್ಲಿ ಮಾನಸಿಕವಾಗಿಯೂ ಉತ್ಸಾಹ ಕೂಡಿ ಬರ್ತದೆ. ಈ ಕೆಲಸವನ್ನು ನಾನು ಸುಲಭವಾಗಿ ಮಾಡಬಲ್ಲೆ ಎಂಬಂತಹ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಕಾಣಬಹುದು. ಬಿಸ್ನೆಸ್, ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂತಹ ಕಟಕ ರಾಶಿಯವರಿಗೆ ಈ ಮೇ ತಿಂಗಳು ಮುಖ್ಯವಾಗಿ ಮೇ 1ರಿಂದ 14ರವರೆಗೆ ಹೆಚ್ಚಿನ ಲಾಭಾಂಶವುಳ್ಳಂತಹ ವ್ಯವಹಾರಗಳನ್ನು ಕಾಣಬಹುದು. ಈ ಸಮಯ ಹೊಸದಾಗಿ ಅಂದರೆ ನಿಮ್ಮ ಒಂದು ವ್ಯಾಪಾರದ ಕೆಲವೊಂದು ಬ್ರ್ಯಾಂಚ್ಗಳನ್ನು ತೆಗೆಯುವಂತಹ ಅವಕಾಶಗಳು ಸಹ ಕೂಡಿ ಬರುತ್ತವೆ. ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಿಸುವಂತಹ ಸಾಧ್ಯತೆಗಳನ್ನು ಕಾಣಬಹುದು. ನಿಮ್ಮ ಎಫರ್ಟ್ಸ್ಗೆ ನಿಮ್ಮ ವ್ಯಾಪಾರ ಕ್ಷೇತ್ರವು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯುವಂತಹ ಅವಕಾಶಗಳು ಕೂಡಿ ಬರುತ್ತವೆ. ಮೇ 15ರ ನಂತರ ಸ್ವಲ್ಪ ಮಟ್ಟಿನ ವ್ಯಾಪಾರಗಳಲ್ಲಿ ಅಸಮಾಧಾನ, ಹೆಚ್ಚಿನ ಮಾನಸಿಕ ಒತ್ತಡಗಳನ್ನು ಕಾಣಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಈಗಾಗಲೇ ರಜೆಯ ದಿನಗಳು, ಹಾಲಿಡೇಸ್. ಕಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಮೇ ತಿಂಗಳು ವಿದ್ಯೆಯಲ್ಲಿ ಸ್ವಲ್ಪ ಮಟ್ಟಿನ ಅಸಂತೃಪ್ತಿ, ವಿದ್ಯೆಯಲ್ಲಿ ಹೆಚ್ಚಿನ ಉತ್ಸಾಹ ಇಲ್ಲದೇ ಇರತಕ್ಕಂತಹದ್ದು, ಸರಿಸುಮಾರು 50-60 ದಿನಗಳ ರಜೆ. ಈ ಹಿಂದೆ ತಿಳಿದಿರತಕ್ಕಂತಹ ವಿಷಯಗಳನ್ನು ಸಹ ಮರೆಯುವಂತಹ ಸಾಧ್ಯತೆಗಳಿರುತ್ತವೆ.
ಸೊ ಈ ರಜೆ ದಿನಗಳಲ್ಲಿ ಸಹ ಒಂದು ಟೈಮ್ ಟೇಬಲನ್ನು ರೂಪಿಸಿಕೊಂಡು ಈ ಹಿಂದಿನ ಶೈಕ್ಷಣಿಕ ವರ್ಷದ ಹಿಂದಿನ ಒಂದು ವಿಷಯಗಳನ್ನು ಒಮ್ಮೆ ರಿವಿಷನ್ ಮಾಡತಕ್ಕಂತಹದ್ದು ಉತ್ತಮ. ಇನ್ನು ಪದವಿ ಈ UG PG ವಿದ್ಯಾರ್ಥಿಗಳಿಗೆ ಈ ಮೇ ತಿಂಗಳು ಸ್ವಲ್ಪ ಎಫರ್ಟ್ಸ್ ಮತ್ತು ನಿಮ್ಮ ಸ್ಟಡಿ ಸಮಯದಲ್ಲಿ ಸ್ವಲ್ಪ ಹೆಚ್ಚಿನ ಫೋಕಸ್ ಮಾಡೋದ್ರಿಂದ ಕೆಲವೊಂದು ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಒಳ್ಳೆಯ ರಿಸಲ್ಟ್ ಕಾಣಲು ಅವಕಾಶವಿರ್ತದೆ. ಇನ್ನು ಕಟಕ ರಾಶಿಯವರ ಕುಟುಂಬ ವಿಚಾರವೆಂದರೆ ಮುಖ್ಯವಾಗಿ ದಂಪತಿಗಳಲ್ಲಿ ಈ ಹಿಂದೆ ಇದ್ದಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಕುಟುಂಬ ವಿಚಾರ ಬಂದಾಗ ಪ್ರತಿ ಕುಟುಂಬದಲ್ಲಿಯೂ ಸಹ ಸಣ್ಣ ಪುಟ್ಟ ಮಾತುಗಳು ಬರುತ್ತವೆ. ಆದರೆ ಆ ಬಂದಂತಹ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ದಂಪತಿಗಳಿಬ್ಬರೂ ಸಹಕರಿಸಬೇಕಾಗಿರ್ತದೆ. ಈ ಮೇ ತಿಂಗಳಲ್ಲಿ ಪತಿ ಪತ್ನಿಯರ ಮಧ್ಯೆ ಇರತಕ್ಕಂತಹ ಸಮಸ್ಯೆಗಳು ದೂರವಾಗಿ ಇಬ್ಬರ ನಡುವೆ ಒಳ್ಳೆಯ ಬಾಂಡಿಂಗ್ ಬೆಳೆಯುವಂತಹ ಮತ್ತು ಕುಟುಂಬದಲ್ಲಿ ಶಾಂತ ವಾತಾವರಣ ಕೂಡಿ ಬರ್ತಕ್ಕಂತಹ ಅವಕಾಶಗಳು ಬಲವಾಗಿವೆ. ಇನ್ನು ಕಟಕ ರಾಶಿಯವರ ಮಕ್ಕಳ ಸಾಧನೆಯಿಂದಾಗಿ ಹೆತ್ತವರಿಗೆ ತಂದೆ ತಾಯಂದಿರಿಗೆ ಒಳ್ಳೆಯ ಗೌರವ ಪಡೆಯುವಂತಹ ಹೆಸರು ಕೀರ್ತಿ ಬರ್ತಕ್ಕಂತಹ ಸಾಧ್ಯತೆಗಳಿರ್ತವೆ. ಅಂದರೆ ಉದಾಹರಣೆಗೆ ಮಕ್ಕಳು ಮಾಡ್ತಕ್ಕಂತಹ ಯಾವುದಾದರೂ ಸಾಧನೆ, ಒಂದು ಒಳ್ಳೆಯ ಎಕ್ಸಾಮ್ನಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ಬರ್ತಕ್ಕಂತಹದ್ದು, ಅಥವಾ ಯಾವುದಾದರೂ ಕ್ರೀಡೆಗಳಲ್ಲಿ ವಿಜೇತರಾಗ್ತಕ್ಕಂತಹ ಮೂಲಕ, ಇವುಗಳ ಮೂಲಕ ಪೋಷಕರಿಗೆ ಅಂದರೆ ತಂದೆ ತಾಯಂದಿರಿಗೆ ಹೆಸರು ಮತ್ತು ಕೀರ್ತಿ ಬರ್ತಕ್ಕಂತಹ ಅವಕಾಶಗಳು ನಿಮ್ಮ ಮಕ್ಕಳಿಂದ ಕೂಡಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರವನ್ನು ಗಮನಿಸೋದಾದರೆ ಈ ತಿಂಗಳ ಮೊದಲ 10 ದಿನಗಳು ಮೇ 10ರವರೆಗೆ ಸ್ವಲ್ಪ ಮಟ್ಟಿನ ಚರ್ಮ ವ್ಯಾಧಿಗಳು, ಶರೀರ ಕಪ್ಪಾಗುವಿಕೆ, ಆಯಾಸ, ಸ್ವಲ್ಪ ಮಟ್ಟಿನ ಜ್ವರ ಕಾಣಿಸುವಂತಹ ಸಾಧ್ಯತೆಗಳಿರುತ್ತವೆ. ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಕಂಡ ಕೂಡಲೇ ವೈದ್ಯರನ್ನು ಕಾಣುವುದು ಸೂಕ್ತ. ಮೇ 11ರಿಂದ ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆಗಳೇನೂ ಕಾಡೋದಿಲ್ಲ. ಮುಖ್ಯವಾಗಿ ಈ ಸಮಯ ಹೆಚ್ಚಾಗಿ ನೀರನ್ನು ಕುಡಿಯುವುದು ಮತ್ತು ಶರೀರವನ್ನು ತಂಪಾಗಿಸುವಂತಹ ಪದಾರ್ಥಗಳನ್ನು ಸೇವಿಸುವುದು ಬಹಳ ಸೂಕ್ತ. ಇನ್ನು ಜಾಬ್ಗಾಗಿ ಯಾರಾದರೆ ಪ್ರಯತ್ನ ಮಾಡ್ತಿದ್ದೀರಿ, ಕಟಕ ರಾಶಿಯವರಿಗೆ ಉದ್ಯೋಗ ಈ ಮೇ ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು. ಈ ಹಿಂದೆ ನೀವು ಹಾಕಿರ್ತಕ್ಕಂತಹ ಯಾವುದಾದ್ರೂ ಒಂದು ಅಪ್ಲಿಕೇಶನ್ಗಳಿಗೆ ಅಲ್ಲಿಂದ ರೆಸ್ಪಾನ್ಸನ್ನು ಕಾಣಲಿದ್ದೀರಿ. ಅವರಿಂದ ಯಾವುದಾದ್ರೂ ಮೇಲ್ಸ್ ಅಥವಾ ಮೆಸೇಜ್ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಮುಖ್ಯವಾಗಿ ಮೇ 3 ಮತ್ತು 4ನೇ ವಾರ, ಆಲ್ಮೋಸ್ಟ್ ಮೇ 14ರಿಂದ ಉದ್ಯೋಗದ ಅವಕಾಶಗಳನ್ನು ಕಾಣಬಹುದು. ಇನ್ನು ಈ ಮೇ ತಿಂಗಳಲ್ಲಿ ಕಟಕ ರಾಶಿಯವರು ಪ್ರತಿದಿನ ಸೂರ್ಯ ನಮಸ್ಕಾರ ಮತ್ತು ಪ್ರತಿ ಸೋಮವಾರ ಶಿವಾಲಯಕ್ಕೆ ಭೇಟಿ ಕೊಡ್ತಕ್ಕಂತಹದ್ದು ಅಥವಾ ಶಿವನನ್ನು ಆರಾಧಿಸೋದ್ರಿಂದ ಆರೋಗ್ಯ ಮತ್ತು ನೀವು ಮಾಡ್ತಕ್ಕಂತಹ ಪ್ರತಿ ಕಾರ್ಯದಲ್ಲಿಯೂ ಸಹ ವಿಜಯವನ್ನು ಸಾಧಿಸಲು ಅವಕಾಶವಿರ್ತದೆ. ಈ ಮೇ ತಿಂಗಳಲ್ಲಿ ಕಟಕ ರಾಶಿಯವರ ಅದೃಷ್ಟ ಸಂಖ್ಯೆ 2, ಅದೃಷ್ಟದ ವಾರ ಗುರುವಾರ, ಅದೃಷ್ಟದ ದಿಕ್ಕು ದಕ್ಷಿಣ. ಇದಿಷ್ಟು ಕಟಕ ರಾಶಿಯವರ ಮೇ ತಿಂಗಳ ಫಲಗಳು. ವೀಕ್ಷಕರೇ, ಕಟಕ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.